ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಮತ್ತು ನನ್ನ ಹಸ್ಬೆಂಡು ಹನಿಮೂನ್ಗಂತೆ ಅಂಡಮಾನ್ಗೆ ಹೋಗಿದ್ವಿ. ನಾವು ಯಾವ್ಯಾವ ಪ್ಲೇಸ್ನ ಕವರ್ ಮಾಡಿದ್ವಿ, ಎಷ್ಟೆಲ್ಲ ಬಜೆಟ್ ಆಗುತ್ತೆ, ಎಷ್ಟು ದಿನಕ್ಕೆ ಪ್ಲ್ಯಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಆಮ್ ಅ ಬೀಚ್ ಪರ್ಸನ್. ನನ್ನ ಬೀಚ್ ಕಂಡ್ರೆ ತುಂಬ ಇಷ್ಟ. ಅದನ್ನೇ ನೋಡಿ ಎಂಜಾಯ್ ಮಾಡ್ತಿದ್ದೆ. ನನ್ನ ಹಸ್ಬೆಂಡ್ನೂ ಅಷ್ಟೇ. ನಮ್ಮ ಪ್ಯಾಕೇಜಲ್ಲಿ ನಮಗೆ ಒಂದು ಕಾಂಪ್ಲಿಮೆಂಟ್ರಿ ಫೋಟೋಶೂಟ್ ಕೂಡ ಇತ್ತು. ಸೊ ಈ ಡ್ರೆಸ್ಸಲ್ಲಿ ನಾವು ಫೋಟೋಶೂಟ್ ಮಾಡಿಸಿದ್ವಿ. ಅದು ಬಂದುಬಿಟ್ಟು ಕಾಲಾಪತ್ತರ್ ಬೀಚ್ ಹತ್ರ. ಆ್ಯಕ್ಚುಲಿ ರಾಧಾನಗರ್ ಬೀಚ್ ಅಂತ ಹೇಳಿದರು, ಬಟ್ ನಮಗೆ ಇಷ್ಟವಾಗಿದ್ದು ಕಾಲಾಪತ್ತರ್ ಬೀಚ್, ಸೊ ಅಲ್ಲೇ ಮಾಡಿಸಿದ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಸ್ಕೂಬಾ ಡೈವಿಂಗ್ ಮಾಡಿರೋದು. ಅದಕ್ಕೆ ನಮಗೆ ಇನಿಷಿಯಲ್ 20 ಮಿನಿಟ್ಸ್ ಟ್ರೈನಿಂಗ್ ಕೂಡ ಕೊಡ್ತಾರೆ, ಬಾಯಿಂದ ಉಸಿರಾಡೋದು ಹೆಂಗೆ ನೀರೊಳಗಡೆ ಅಂತ. ನನ್ನ ಹಸ್ಬೆಂಡ್ ಏನೋ ಆರಾಮಾಗಿ ಮಾಡಿಬಿಟ್ರು ಸ್ಕೂಬಾ ಡೈವಿಂಗ್, ಬಟ್ ನನಗಂತೂ ಇನಿಷಿಯಲಿ ತುಂಬ ಭಯ ಆಗಿತ್ತು ಸ್ಕೂಬಾ ಡೈವಿಂಗ್ಗೆ. ನನ್ನ ನರ್ವಸ್ನೆಸ್ ನನ್ನ ಆ್ಯಕ್ಷನ್ಸಲ್ಲೇ ಕಾಣ್ತಿರ್ಬೋದು ನಿಮಗೆಲ್ಲ. ಯಾಕಂದರೆ ಮೂಗನ್ನ ಕ್ಲೋಸ್ ಮಾಡಿರ್ತಾರೆ, ಬಾಯಿಂದ ಉಸಿರಾಡೋದು ತುಂಬ ಕಷ್ಟ ಆಗುತ್ತೆ. ಇನಿಷಿಯಲಿ ತುಂಬ ಕಷ್ಟ ಆಯಿತು. ಅದಾದ ನಂತರ ಸ್ವಲ್ಪ ಹೊತ್ತಾದಮೇಲೆ ನನಗೆ ಅದು ಕಂಫರ್ಟಬಲ್ ಫೀಲ್ ಆಯಿತು. ಒಂದು 2-3 ಟೈಮ್ಸ್ ಆಚೆ ಕೂಡ ಬಂದೆ ನಾನು. ಅದಾದಮೇಲೆ ಮತ್ತೆ ಇನ್ಸೈಡ್ ಕರ್ಕೊಂಡು ಹೋದರು. ಆವಾಗ ನನಗೆ ಸ್ವಲ್ಪ ಓಕೆ ಅನ್ನಿಸ್ತು. ಆಮೇಲೆ ಎಂಜಾಯ್ ಮಾಡಿದ್ದು. ಬಟ್ ಇನಿಷಿಯಲಿ ತುಂಬ ಅಂದರೆ ತುಂಬ ಭಯ ಆಗಿತ್ತು ನನಗೆ. ಸೊ ನೋಡಿ ನಾನು ಯಾವ ರೀತಿ ಪೋಸಸ್ ಕೊಡ್ತಿದ್ದೀನಿ. ಸ್ಕೂಬಾ ಡೈವಿಂಗ್ ಮಾಡಿದ್ರೆ ಪರ್ ಪರ್ಸನ್ 5500 ತಗೋತಾರೆ. ಅದರಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ ಕೂಡ ಇರುತ್ತೆ. ನಾನು ಅದರಲ್ಲಿ ಕೆಲವೊಂದು ಫೋಟೋಸ್ನ ಮತ್ತು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡ್ತಿರ್ಬೋದು ನೀವು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಹೋಗಿದ್ದು ರೆಸಾರ್ಟ್ಗೆ. ರೆಸಾರ್ಟ್ ತುಂಬ ಚೆನ್ನಾಗಿತ್ತು. ಐ ಲೈಕ್ಡ್ ಇಟ್. ಬಟ್ ಸ್ವಲ್ಪ ಸರ್ವೀಸ್ ಓಕೆ ಅಂತ ಅನಿಸ್ತು ನಮಗೆ. ಅದು ಬಂದುಬಿಟ್ಟು ಹ್ಯಾವ್ಲಾಕ್ ಐಲ್ಯಾಂಡ್ ಬೀಚ್ ರೆಸಾರ್ಟ್ ಅಂತ. ಸೊ ನನ್ನ ಹಸ್ಬೆಂಡ್ ಕೂಡ ತುಂಬ ಎಂಜಾಯ್ ಮಾಡಿದರು. ಅದಾದ ನಂತರ ನಾವು ಹೋಗಿದ್ದು ರಾಧಾನಗರ್ ಬೀಚ್. ರಾಧಾನಗರ್ ಬೀಚ್ ತುಂಬ ಕ್ರೌಡಿಯಾಗಿರುತ್ತೆ. ನನಗೆ ಅನಿಸಿರೋ ಪ್ರಕಾರ ಅದು ತುಂಬ ಕ್ರೌಡೆಡ್. ಬಟ್ ನನಗೆ ಇಷ್ಟವಾಗಿರೋದು ಅಂತಂದರೆ ಕಾಲಾಪತ್ತರ್ ಬೀಚ್. ತುಂಬ ಪೀಸ್ಫುಲ್ಲಾಗಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಬಟ್ ಹವೆವರ್ ನಾವು ರಾಧಾನಗರ್ ಬೀಚ್ನು ನೋಡಬೇಕಾಗಿರೋದ್ರಿಂದ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು. ವೇವ್ಸ್ ಕೂಡ ತುಂಬ ಜಾಸ್ತಿ ಬರ್ತಿತ್ತು. ಕಾಲಾಪತ್ತರ್ ಬೀಚಲ್ಲಿ ಯು ಕ್ಯಾನ್ ಫೈಂಡ್ ಓನ್ಲಿ 1 ವೇವ್ ಆರ್ 2 ವೇವ್, ಬಟ್ ಇಟ್ ವಿಲ್ ಬಿ ವೆರಿ ಪೀಸ್ಫುಲ್. ನನಗೆ ತುಂಬ ಪೀಸ್ಫುಲ್ ಅನ್ನಿಸ್ತು ಕಾಲಾಪತ್ತರ್ ಬೀಚ್. ಇದು ರಾಧಾನಗರ್ ಬೀಚ್ ಇಲ್ಲಿ ನೋಡ್ತಿರೋದು. ಸೊ ನಾವು ನೆಕ್ಸ್ಟ್ ಹೋಗಿರೋದು ಕಾಲಾಪತ್ತರ್ ಬೀಚ್. ಅದು ನನ್ನ ಫೇವ್ರೆಟ್ ಬೀಚ್ ಅಂತಲೇ ಹೇಳ್ಬೋದು. ನೀವು ಹಿಂದ್ಗಡೆ ನೋಡ್ತಿರ್ಬೋದು, ಒಂದೇ ವೇವ್ ಬರ್ತಿರೋದು. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ ಕೂಡ ತುಂಬ ಎಂಜಾಯ್ ಮಾಡ್ತಿದ್ರು. And here comes one couple video. ಸೊ ನಾವು ಹ್ಯಾವ್ಲಾಕ್ ಐಲ್ಯಾಂಡ್ ಮುಗಿಸ್ಕೊಂಡು ಪೋರ್ಟ್ ಬ್ಲೇರ್ಗೆ ಬರಬೇಕಾದ್ರೆ ಅಲ್ಲೊಂದು ಚೆನ್ನಾಗಿರೋ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿರೋದು ಪೋರ್ಟ್ ಬ್ಲೇರ್. ನಾವು ಪೋರ್ಟ್ ಬ್ಲೇರಿಂದ ಬಾರತಾಂಗ್ ಐಲ್ಯಾಂಡ್ ಅಂತ ಆ ಪ್ಲೇಸ್ಗೆ ಹೋಗಿ ಅಲ್ಲಿಂದ ನಾವು ನೋಡೋಕ್ಕೆ ಹೋಗ್ತಾ ಇರೋದು ಲೈಮ್ ಸ್ಟೋನ್ ಕೇವ್ಸ್ ಅಂತ. ಲೈಮ್ ಸ್ಟೋನ್ ಕೇವ್ಗೆ ಹೋಗಬೇಕಾಗಿರೋ ದಾರಿ ಅಂತೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಫಸ್ಟ್ ನಿಮಗೆ ಸ್ಪೀಡ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ 1 ಕಿಲೋಮೀಟರ್ವರೆಗೂ ನೀವು ಟ್ರೆಕ್ಕಿಂಗ್ ಮಾಡಬೇಕು ಲೈಮ್ ಸ್ಟೋನ್ ಕೇವ್ಸ್ಗೆ ರೀಚ್ ಆಗೋಕ್ಕೆ. ಬಟ್ ಅದಂತೂ ತುಂಬಾ ಎಂಜಾಯ್ ಮಾಡ್ತೀವಿ ನಾವು, ಯಾಕಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸ್ಪೀಡ್ ಬೋಟಲ್ಲಿ ಹೋಗಬೇಕಾದ್ರೆ ನಮಗೆ ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅದಂತೂ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತಂದರೆ ನಾವು ಯಾವುದೋ ಒಂದು ಇಮ್ಯಾಜಿನರಿ ವರ್ಡ್ಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನಾನು ನನ್ನ ಹಸ್ಬೆಂಡ್ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ ಆ ಪ್ಲೇಸ್ನ. ಸೊ ನೋಡ್ತಿರ್ಬೋದು ನೀವು. ಇದು 4th ಡೇ ಆಫ್ ಟ್ರಿಪ್ಪಲ್ಲಿ ಬರೋದು. ಸೊ ಇದನ್ನಂತೂ ಮಿಸ್ ಮಾಡಲೇಬೇಡಿ. 5 ಡೇಸ್ ಪ್ಯಾಕೇಜ್ ಬುಕ್ ಮಾಡಿದಾಗ ನಿಮಗೆ ಇದು 4th ಡೇ ನಿಮಗೆ ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗಡೆಯಿಂದ ಲೈಮ್ ಸ್ಟೋನ್ ಕೇವ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಇದನ್ನ ಯಾರೂ ಮಿಸ್ ಮಾಡಬೇಡಿ ಅಂತ ನನ್ನ ಸಜೆಷನು. ಸೊ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡ್ಕೋಬೋದು.
ಸ್ಪೀಡ್ ಬೋಟ್ ಇಂದ ಇಳಿದ ತಕ್ಷಣ ನಾವು 1 ಕಿಲೋಮೀಟರ್ವರೆಗೂ ಟ್ರೆಕ್ಕಿಂಗ್ ಮಾಡಬೇಕಿರುತ್ತೆ. ಸೊ ಆ ಟ್ರೆಕ್ಕಿಂಗ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕಾಡೊಳಗಡೆ ಮಳೆ ಬೀಳ್ತಿರುತ್ತೆ ಸ್ವಲ್ಪ ಲೈಟಾಗಿ. ಎಷ್ಟು ಚೆನ್ನಾಗಿತ್ತು, ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ಫಾರೆಸ್ಟ್ ಮತ್ತು ಆ ಟ್ರೆಕ್ಕಿಂಗು. ಎಂಜಾಯ್ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು, ನಾನು ತುಂಬಾ ಎಂಜಾಯ್ ಮಾಡಿ ಕೆಲವೊಂದು ವೀಡಿಯೋಸ್ ಕೂಡ ತೆಗ್ದಿದ್ದೀನಿ. ನೇಚರ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಆಲ್ವೇಸ್ ನಾನು ಹೇಳ್ತಿರೋದು ಏನಂತಂದರೆ ಕ್ಯಾರಿ 1 ಅಂಬ್ರೆಲಾ ಆ್ಯಂಡ್ ವಾಟರ್ ಬಾಟಲು. ಯಾಕಂದರೆ ಮಧ್ಯದಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಅಂತ. ದಾರಿ ಕೂಡ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ಲಿಪ್ರಿ ಇರುತ್ತೆ. ಸೊ ಗ್ರಿಪ್ ಇರೋ ಶೂಸ್ ಆರ್ ಸ್ಲಿಪ್ಪರ್ಸ್ನ ಹಾಕ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನ್ನ ಒಪಿನಿಯನ್ನು. ಲೈಮ್ಸ್ಟೋನ್ ಕೇವ್ಗೆ ಹೋಗಬೇಕಾದ್ರೆ ನಿಮಗೆ ಒಂದು ನಯಾಡೇರಾ ಅಂತ ಒಂದು ಹಳ್ಳಿ ಸಿಗುತ್ತೆ. ಹಳ್ಳಿ ಅಂತಂದರೆ ತುಂಬ ದೊಡ್ಡದೇನಲ್ಲ, ಜಸ್ಟ್ 8 ಮೆಂಬರ್ಸ್ ಇರ್ತಾರೆ ಅಂತ ಅಲ್ಲಿ. ಆ ಪ್ಲೇಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ ನಮ್ಮ ಕಣ್ಣೇ ನಾವು ನಂಬೋಕ್ಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಆ ಪ್ಲೇಸು. ಅಲ್ಲಿ ಕೆಲವೊಂದು ಶಾಪ್ಸ್ ಇದೆ, ಅಂದರೆ ಓನ್ಲಿ ಲೈಮ್ ಸೋಡಾ ಸಿಗುತ್ತೆ ನಮಗೆ. ತುಂಬ ಟೇಸ್ಟಿಯಾಗಿರುತ್ತೆ, ವಾಟರಿಂದನೋ ಅಥವಾ ಲೆಮನ್ ಇಂದನೋ ಗೊತ್ತಿಲ್ಲ, ಬಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ನೆನಪಿಟ್ಕೋಬೇಕಾಗಿರೋಂಥ ವಿಷಯ ಏನಂದರೆ, ಅಂಡಮಾನ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಫುಡ್ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ ಕಂಪೇರ್ ಟು ಇಂಡಿಯಾ. ಸೊ ನೀವು ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೋಬೇಕು, ಅಥವಾ ಏನಾದರೂ ರೆಡಿ ಟು ಈಟ್ ಫುಡ್ನ ಕ್ಯಾರಿ ಮಾಡೋದು ಒಳ್ಳೆಯದು. ಯಾಕಂದರೆ ಅದು ಒಂದು ಐಲ್ಯಾಂಡ್ ಆಗಿರೋದ್ರಿಂದ ಎಲ್ಲ ವಸ್ತುಗಳನ್ನೂ ಅವರು ಆಚೆ ಕಡೆಯಿಂದನೇ ತರಿಸ್ಬೇಕಾಗಿರೋದು. ಸೊ ಅದಕ್ಕಾಗಿ ಅಲ್ಲಿ ಫುಡ್ಡು ತುಂಬ ಕಾಸ್ಟ್ಲಿ ಆಗಿರುತ್ತೆ. ಸೊ ಅದನ್ನು ಕೂಡ ಕನ್ಸಿಡರ್ ಮಾಡಿ ಬಜೆಟ್ನ ಪ್ಲ್ಯಾನ್ ಮಾಡಿ. ಲೈಮ್ಸ್ಟೋನ್ ಕೇವ್ಗೆ ಹೋಗಿ ಬರಬೇಕಾದ್ರೆ ಮತ್ತೆ ಸ್ಪೀಡ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮ್ಯಾಂಗ್ರೂವ್ ಫಾರೆಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ ಆಯಿತು. ನೀವು ನೋಡಿ ಎಂಜಾಯ್ ಮಾಡಿ. ಸೊ ನಾವು ನೆಕ್ಸ್ಟ್ ಬಂದಿರೋದು ಪೋರ್ಟ್ ಬ್ಲೇರಲ್ಲಿರೋ ರೆಸಾರ್ಟ್ಗೆ. ಅದನ್ನು ಬೀಚ್ ಪಕ್ಕನೇ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ನಾವು ಹೋಗ್ತಾ ಇರೋದು ರಾಸ್ ಐಲ್ಯಾಂಡ್ ಅಂತ. ರಾಸ್ ಐಲ್ಯಾಂಡ್ ಬಂದುಬಿಟ್ಟು ಒಂದು ಚಿಕ್ಕ ಐಲ್ಯಾಂಡು, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಅದಕ್ಕೂ ಕೂಡ ನಮಗೆ ಸ್ಪೀಡ್ ಬೋಟಲ್ಲೇ ಕರ್ಕೊಂಡು ಹೋಗ್ತಾರೆ. ಈ ಕಡೆ ತಿರುಗು, ಮೆಲ್ಲಕ ವಿಡಿಯೋ. ರೋಸ್ ಐಲ್ಯಾಂಡಲ್ಲಿ ತುಂಬ ಜಿಂಕೆಗಳು ಮತ್ತು ನವಿಲುಗಳು ಮಾಡಿದ್ದೀನಿ. ರೋಸ್ ಐಲ್ಯಾಂಡಲ್ಲಿ ಮೇನ್ಲಿ ಬ್ರಿಟಿಷರ್ ಕಾಲದಲ್ಲಿ ಏನೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ರು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ತುಂಬ ಇಷ್ಟವಾಗಿರೋದಂದರೆ ಇಲ್ಲಿ ಜಿಂಕೆಗಳು. ಎಷ್ಟೊಂದು ಜಿಂಕೆಗಳಿದೆ ಅಂದರೆ ನಿಮಗೆ ದಾರಿನಲ್ಲೂ ಕಾಣ್ತಾನೆ ಇರುತ್ತೆ ಜಿಂಕೆಗಳು, ನವಿಲೆಲ್ಲ. ನನಗೆ ಇದು ತುಂಬ ಇಷ್ಟ ಆಯಿತು. ಸೊ ನಾವು ರಾಸ್ ಐಲ್ಯಾಂಡ್ ಹೋದ್ಮೇಲೆ ಅಲ್ಲಿ ಲೈಟ್ ಹೌಸ್ ಅಂತ ಇರುತ್ತೆ. ಲೈಟ್ ಹೌಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಅದು ನೀವು ಮುಂದೆ ನೋಡ್ಬೋದು. ಸೊ ನಾವು ಆ ಬೆಟ್ಟನ ಹತ್ತಕ್ಕಾಗದೇ ಇರೋ ಕಾರಣ ಅದು ಒಂದು ವ್ಯಾನ್ ಇರುತ್ತೆ. ಸೊ ಅದರಲ್ಲಿ ಹೋಗಬೇಕಾದ್ರೆ ಪರ್ ಪರ್ಸನ್ 100 ರೂಪೀಸ್ ಇರುತ್ತೆ. 6 ಮೆಂಬರ್ಸ್ ಮ್ಯಾಕ್ಸಿಮಮ್ ಹೋಗ್ಬೋದು. ಬಟ್ ನಾವಿಬ್ಬರೇ ಹೋಗಿರೋದ್ರಿಂದ 600 ರೂಪೀಸ್ ನಾವೇ ಪೇ ಮಾಡಿರೋದು. ಬಟ್ ನಾವಿಬ್ಬರೇ ಎಂಜಾಯ್ ತುಂಬ ಮಾಡಿದ್ವಿ. ಯಾಕಂತಂದರೆ ನಾವಿಬ್ಬರೇ ಇರೋದ್ರಿಂದ ನಾವೆಲ್ಲ ಪ್ಲೇಸಸ್ನ ನಿಧಾನಕ್ಕೆ ನೋಡಿಕೊಂಡು ಆರಾಮಾಗಿ ಹೋಗಿದ್ದು. ಸೊ ಬರಬೇಕಾದ್ರೆ ಅವ್ರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಎನಿ ವ್ಯಾನಲ್ಲಿ ನಾವು ವಾಪಸ್ ಬರ್ಬೋದು, ಅದೇ ವ್ಯಾನ್ ಅಂತ ಏನಿರಲ್ಲ. ಸೊ ಯಾವುದೇ ಬರೋ ಗಾಡಿನಲ್ಲಿ ನಾವು ವಾಪಸ್ ಬರ್ಬೋದು.
ನಾವು ರಾಸ್ ಐಲ್ಯಾಂಡಲ್ಲಿ ಲೈಟ್ ಹೌಸ್ನ ನೋಡೋಕ್ಕೆ ಹೋಗ್ತಾ ಇರೋದು. ಆಗಲೇ ಹೇಳ್ದಂಗೆ ಲೈಟ್ ಹೌಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಅದರ ದಾರಿ ಕೂಡ ತುಂಬ ಚೆನ್ನಾಗಿದೆ. ವೈಲ್ ಗೋಯಿಂಗ್ ಏನು ಅನಿಸಲ್ಲ, ಬಟ್ ಕಮಿಂಗ್ ಬ್ಯಾಕ್ ನಮಗೆ ಒಂಥರ ಆಯಾಸ ಫೀಲ್ ಆಗುತ್ತೆ. ಸೊ ಲೈಟ್ ಹೌಸ್ ಅಂತೂ ತುಂಬ ಚೆನ್ನಾಗಿತ್ತು. ಅದೇ ನೋಡಿ ಕಾಣ್ತಾ ಇರೋದು ಲೈಟ್ ಹೌಸು. ಬಟ್ ಅಲ್ಲಿ ಕೆಳಗಡೆ ಸಮುದ್ರದಲ್ಲಿ ತುಂಬಾ ಇಡಿಗಳಿತ್ತು. ಲೈಟ್ ಹೌಸ್ಗೆ ಹೋಗ್ಬೇಕಾದ್ರೆ ಆ ಬ್ರಿಡ್ಜ್ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೇ ನಾವು ಕೆಲವೊಂದು ಕಪಲ್ ರೀಲ್ಸ್ನ ಮಾಡ್ಕೊಂಡ್ವಿ. ನಾನು ಇವಾಗ ನಿಮಗೆ ತೋರಿಸ್ತಿರೋದು ಲೈಟ್ ಹೌಸು. ಬ್ರಿಟಿಷರ್ ಕಾಲದಲ್ಲಿ ಈ ರೀತಿ ನಿರ್ಮಾಣ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ಸೊ ಬೀಚ್ನ ಅಲೆಗಳಂತೂ ತುಂಬ ಚೆನ್ನಾಗಿತ್ತು. ಕ್ರ್ಯಾಬ್ಗಳಂತೂ ಅಲ್ಲಿ ಬಂಡೆ ಕಾಣ್ತಿದೆ ಅಲ್ವಾ, ಬಂಡೆ ಮೇಲೆ ತುಂಬ ಅಂದ್ಕೊಂಡು ಕೂತ್ಕೊಂಡ್ಬಿಟ್ಟಿತ್ತು. ತುಂಬ ಅಂದರೆ ತುಂಬ ಕ್ರ್ಯಾಬ್ಸ್ ಇದೆ. ಮೀನ್ ವೈಲ್ ನಾನಂತೂ ಆ ಬೀಚು, ಆ ಲೈಟ್ ಹೌಸ್ ನೋಡಿ ತುಂಬ ಎಂಜಾಯ್ ಮಾಡಿಕೊಂಡು ಕೆಲವೊಂದು ರೀಲ್ಸ್ನ ಕೂಡ ಮಾಡಿದೆ. ಸೊ ರಾಸ್ ಐಲ್ಯಾಂಡ್ ಬಂದುಬಿಟ್ಟು ನಮಗೆ 5th ಡೇ ಆಫ್ ಟ್ರಿಪ್ಪಲ್ಲಿ ಕವರ್ ಆಗೋದು. ದ ಎಂಟೈರ್ ಟ್ರಿಪ್ ಬಜೆಟ್ ಬಂದುಬಿಟ್ಟು ನಮಗೆ ಅರೌಂಡ್ 1.5 to 2 lakh ಆಗಿದೆ. ನಾನಾಗಲೇ ಹೇಳಿರೋ ಹಾಗೆ ಇಲ್ಲಿ ಫುಡ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಅಂಡಮಾನಲ್ಲಿ. ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡಿ. ವಾವ್ ಅಲ್ವಾ, ಎಷ್ಟು ಚೆನ್ನಾಗಿದೆ ನೇಚರು, ಬೀಚು, ಲೈಟ್ ಹೌಸು. ಸೊ ನಿಮಗೂ ಕೂಡ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತಿದ್ದೀನಿ. ಅಂಡಮಾನ್ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ನಾನಂತೂ ಈ ಪ್ಲೇಸ್ನ ರೆಕಮೆಂಡ್ ಮಾಡ್ತೀನಿ. ರೋಸ್ ಐಲ್ಯಾಂಡ್ ಮಾತ್ರ ಮಿಸ್ ಮಾಡಬೇಡಿ. ಸೊ ನೆಕ್ಸ್ಟ್ ನಾವು ಇದೆಲ್ಲ ಟ್ರಿಪ್ ಮುಗಿಸ್ಕೊಂಡು ನಮ್ಮ ಊರ ಕಡೆ ಹೊರಟ್ವಿ. ಸೊ ಇದು ಬಂದುಬಿಟ್ಟು ಏರ್ಪೋರ್ಟಲ್ಲಿ. ಐ ಹೋಪ್ ನೀವೆಲ್ಲ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರ ಅನ್ಕೋತೀನಿ. ಥ್ಯಾಂಕ್ ಯು ಆಲ್. ಬಾಯ್.